ಓಕೆ ನೋಡಿ, ಪಾಕಿಸ್ತಾನ ಸುಮ್ಮನೆ ಕೂತಿಲ್ಲ. ಒಂದು ಪ್ರತೀಕಾರದ ದಾಳಿ ಅಂದ್ಕೊಂಡು ಬಾಯಿಗೆ ಬಂದ ರೀತಿಯಲ್ಲಿ ಅಥವಾ ತಲೆಗೆ ಯೋಚನೆ ಬಂದ ರೀತಿಯಲ್ಲಿ ಅಟ್ಯಾಕ್ ಮಾಡೋಕೆ ಮುಂದಾಗ್ತಾ ಇದೆ. ವಿದೇಶಾಂಗ ಸಚಿವ ಜೈಶಂಕರ್ಗೆ ಅಮೆರಿಕದ ಮಾರ್ಕೋ ರೂಬಿಯೋ ಅವರು ಒಂದು ಫೋನ್ ಮಾಡಿದ್ರಂತೆ. ಫೋನ್ ಕಾಲಲ್ಲಿ ಚರ್ಚೆ ಆಗಿದೆ ಏನೇನಾಯ್ತು ಅಂತ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ರೂಬಿಯೋ ಅವ್ರಿಗೂ ಕೂಡ ಫೋನ್ ಕಾಲ್ ಮಾಡಿದ್ದಾರೆ. ಅಂದ್ರೆ ಶಾಂತಿಯನ್ನ ಒಂದು ಕಾಪಾಡ್ಕೊಳ್ಳಿ ಅಂತ ಹೇಳಬೇಕು. ಮತ್ತೊಂದು ಕಡೆ ಭಾರತದ ವಿರುದ್ಧ ಪ್ರತೀಕಾರವನ್ನ ತೀರಿಸ್ಕೊಳ್ಳೋಕೆ ಹೋಗ್ಬೇಡಿ, ಸರಿ ಇಲ್ಲ, ಇದು ಯುದ್ಧದ ವಾತಾವರಣಕ್ಕೆ ಒಂದು ಮುನ್ನುಡಿಯನ್ನ ಬರಿತಾ ಇದ್ದೀರಿ ಅಂತ ಹೇಳಿದ್ರಂತೆ. ಅದೆಲ್ಲದರ ನಡುವೆ ಜೈಶಂಕರ್ ಅವರು ಬಹಳ ಅಚ್ಚುಕಟ್ಟಾಗಿ ಸ್ಟ್ರೇಟ್ ವರ್ಡ್ ಅಲ್ಲಿ ಹೇಳಿದ್ದಾರೆ, ಭಾರತ ಯಾವತ್ತಿಗೂ ಕೂಡ ಈ ಟೆರರಿಸಂನ ಸಪೋರ್ಟ್ ಮಾಡಲ್ಲ ಮತ್ತೆ ಸಹಿಸಲ್ಲ ಅಂತ. ಸೊ ಹಾಗಾಗಿ ಯಾರು ತೀರಾ ಭಾರತದ ಮೇಲೆ ಫೋರ್ಸ್ ಮಾಡೋ ಒತ್ತಡವನ್ನ ತರಕ್ ಬರ್ತಾ ಇಲ್ಲ, ಅಂತಹ ಅಮೆರಿಕದವರು ಕೂಡ ಬರ್ತಾ ಇಲ್ಲ. ಯಾಕಂದ್ರೆ ನಮ್ಮ ಉತ್ತರ ಸ್ಟ್ರೈಟ್ ಆಗಿದೆ. ಪಾಕ್ ಅಟ್ಯಾಕ್ ಎಲ್ಲೆಲ್ಲ ಆಯ್ತು ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಅದಕ್ಕೆ ಕೌಂಟರ್ ಅಟ್ಯಾಕ್ ಕೂಡ ಭಾರತದಿಂದ ಬಹಳ ಅದ್ಭುತವಾಗಿ ಆಗಿದೆ. ಪಾಕ್ ಅಟ್ಯಾಕ್ ಎಲ್ಲೆಲ್ಲ ಆಯ್ತು, ನಮ್ಮ ಇದು ಇಂಡಿಯಾದ ಮ್ಯಾಪ್ ತಗೊಂಡಾಗ ನೋಡಿ, ಅಲ್ಲಿ ರಜೌರಿ ಸೇರಿದಂತೆ ಜಮ್ಮು ಏರ್ಪೋರ್ಟ್, ಅಕ್ನೂರ್, ಉಧಾಂಪುರ್, ಜಮ್ಮು ಯೂನಿವರ್ಸಿಟಿ, ಪಠಾಣ್ಕೋಟ್, ಗುರುದಾಸ್, ಅಂದ್ರೆ ಬಾರ್ಡರ್ ನಲ್ಲಿ ಎಲ್ಲ ಕಡೆ ಗುರಿಯನ್ನ ಅವರು ಗುರಿಯಾಗಿಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ ಸಂಪೂರ್ಣವಾಗಿ ಯುದ್ಧದ ಕಾರ್ಮೋಡದಲ್ಲಿ ಬೆಂದು ಹೋಗ್ತದೆ. ಕಳೆದ 2-3 ದಿನಗಳಿಂದ ಅವರಿಗೆ ಕಿವಿಲ್ ಬರೀ ಇದೆ ಶಬ್ದ, ಢಮ್ 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 ಅನ್ನುವಂತಹ ಶಬ್ದ. ಎಲ್ಲಿ ತನಕ ಅವ್ರುಗಳು ಬಾರ್ಡರ್ನ ಅಂದ್ರೆ ಈ ಇಂಟರ್ನ್ಯಾಷನಲ್ ಗಡಿಯನ್ನ ಹಂಚ್ಕೊಂಡಿರ್ತೀವಲ್ಲ, ಕಾಶ್ಮೀರದಿಂದ ಹಿಡಿದು ಗುಜರಾತ್ ತನಕ ಕೂಡ ಅವರು ಈ ಒಂದು ದಾಳಿಯನ್ನ ಮಾಡೋಕ್ ಮುಂದಾಗಿದ್ದಾರೆ. ಬಟ್ ಅಟ್ಟರ್ ಫ್ಲಾಪ್ ಆಗಿದ್ದಾರೆ. ನಾವೆಲ್ಲದ್ರಲ್ಲೂ ಕೂಡ ಯಶಸ್ವಿ ಆಗಿದ್ದೀವಿ. ಎಲ್ಲದ್ರಲ್ಲೂ ಕೂಡ ಪಾಕಿಸ್ತಾನದ ಎದುರಾಳಿಯನ್ನ 100% ಫೇಲ್ ಮಾಡೋದ್ರಲ್ಲಿ ನಾವು ವಿನ್ ಆಗಿದ್ದೀವಿ. ರಾತ್ರಿ 10 ಗಂಟೆ ಸುಮಾರಿಗೆ ಪಾಕ್ ಮೇಲೆ ಭಾರತದ ಕೌಂಟರ್ ಅಟ್ಯಾಕ್ ಶುರುವಾಗುತ್ತೆ. 8:20 ಅವ್ರು ಶುರು ಮಾಡ್ತಾರೆ, 10 ಗಂಟೆಗೆ ಉತ್ತರ ನಾವು ಕೊಡ್ತೀವಿ. ಲಾಹೋರ್, ಕರಾಚಿ, ಸಿಯಾಲ್ಕೋಟ್, ಇಸ್ಲಾಮಾಬಾದ್ ಮೇಲೆ ದಾಳಿ ಆಗುತ್ತೆ. ಭಾರತದ ಮೇಲೆ ದಾಳಿ ಮಾಡಿದ್ದ F-16, JF-17 ಯುದ್ಧ ವಿಮಾನ ಪುಡಿ ಆಗಿದೆ. ಇದ್ರ ಬಗ್ಗೆ ಹೇಳ್ಬೇಕು ನಿಮ್ಗೆ, ಹೇಳ್ತೀನಿ ಕೇಳಿ. ಒಂದು F-16, 2 JF-17 ಯುದ್ಧ ವಿಮಾನಗಳನ್ನ ಭಾರತ ಹೊಡೆದುರುಳಿಸಿದೆ. ಲಾಹೋರ್ ಮೇಲೆ ದಾಳಿ ಬಳಿಕ ಪಾಕಿಸ್ತಾನದ ವಿವಿಧ ನಗರಗಳ ಮೇಲೂ ಕೂಡ ಭಾರತ ಅಟ್ಯಾಕ್ ಮಾಡಿತು. ಸಿಯಾಲ್ಕೋಟ್, ಇಸ್ಲಾಮಾಬಾದ್ ಮೇಲೆ ಭಾರತೀಯ ಸೇನೆಯಿಂದ ಕೌಂಟರ್ ಅಟ್ಯಾಕ್ ಆಗಿದೆ. ರಾತ್ರಿ 10 ಗಂಟೆ ಸುಮಾರಿಗೆ ಈ ಕೌಂಟರ್ ಅಟ್ಯಾಕ್ ಕೊಡೋಕೆ ಭಾರತ ಶುರು ಮಾಡ್ತು. ಈ F-16 ಅಂತೆಲ್ಲ ಹೇಳ್ತಾ ಇದ್ವಲ್ಲ, ಎಸ್, ಈ ಲಾಹೋರ್, ಕರಾಚಿ, ಸಿಯಾಲ್ಕೋಟ್, ಇಸ್ಲಾಮಾಬಾದ್ ಮೇಲೆ ದಾಳಿ ಆಗಿದೆ. ಈ ಸಂದರ್ಭದಲ್ಲಿ F-16 ಮತ್ತು JF-17 ವಿಮಾನಗಳನ್ನ, ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಿದೆ. ಈ F-16 ಬಗ್ಗೆ ಹೇಳಲೇಬೇಕು. ಇವ್ರು ಇದನ್ನ ಅಮೆರಿಕದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ರು. ಅಮೆರಿಕದವರು ಫೋನ್ ಮಾಡಿ ಹೇಳಿದ್ರಂತೆ, ನೀವು ಅಂದ್ರೆ ಆರಂಭದಲ್ಲೇ ಬಳಸೋಕ್ಕಿಂತ ಮುಂಚೆಯೇ ಹೇಳಿದ್ರಂತೆ. ವಿದೇಶಾಂಗ ಸಚಿವಾಲಯದಲ್ಲಿ ಒಂದು ಕಾನ್ವರ್ಸೇಷನ್ ಆಗ್ತಾ ಇರುತ್ತಲ್ಲ, ಇದನ್ನ ಬಳಸಕ್ ಹೋಗ್ಬೇಡಿ, ಇದನ್ನ ತಡೆಯುವಂತಹ ತಾಕತ್ತು ಇಂಡಿಯಾದಲ್ಲಿದೆ. ನೀವು ಬಳಸಿ ಫೇಲ್ ಆದ್ರೆ ಕೆಟ್ಟ ಹೆಸರು ಯಾರಿಗೆ ಹೇಳಿ? ಅದೆಲ್ಲಿಂದ ತರಿಸ್ಕೊಂಡಿದ್ರು ಅವ್ರಿಗಲ್ವಾ? ನಮ್ಮ ಮಿಲಿಟರಿ ಮೇಲೆ ಕೆಟ್ಟ ಹೆಸರು ಬರುತ್ತೆ, ಇದನ್ನ ಬಳಸಕ್ ಹೋಗ್ಬೇಡಿ ಅಂದಿದ್ರಂತೆ. ಆದ್ರೂ ಕೂಡ ಬಳಸಿದ್ದಾರೆ. 3 ಕೂಡ ಮಕ್ಕಡೆ ಮಲಗಿಸಿದೆ ಇಂಡಿಯಾ. ಅದರ ಜೊತೆಗೆ ಬಟ್ ಅವರು ಅನೌನ್ಸ್ ಮಾಡ್ಕೊಳ್ತಾ ಇಲ್ಲ, ಈ F-16 ಬಗ್ಗೆ ಅನೌನ್ಸ್ ಮಾಡ್ಕೊಳ್ತಾ ಇಲ್ಲ. ಬದಲಾಗಿ J-17 2 ಯುದ್ಧ ವಿಮಾನಗಳನ್ನ ಭಾರತ ಹೊಡೆದುರುಳಿಸಿದೆ ಮತ್ತು ಅದರೊಳಗಿದ್ದಂತಹ ಸೈನಿಕರು ಹುತಾತ್ಮರಾಗಿದ್ದಾರೆ 2 ಅಂತ ತನ್ನ ಅಫಿಷಿಯಲ್ ಪೇಜ್ ಅಲ್ಲಿ ಪಾಕಿಸ್ತಾನ ಬರೆದುಕೊಂಡಿದೆ. ಸೊ ಇದೀಗ ನಾವು ನಮ್ಮ ಪ್ರೆಸ್ ಬ್ರೀಫಿಂಗ್ಗೋಸ್ಕರ ಕಾಯ್ತಾ ಇದ್ದೀವಿ. ಅದು ಪಾಕಿಸ್ತಾನದ್ದು. ಬಟ್ ಪಾಕಿಸ್ತಾನವನ್ನ ನಂಬುವಂತಹ ವಿಚಾರದಲ್ಲಿ ಯಾರು ಕೂಡ ಇಲ್ಲ. ಇಡೀ ದೇಶ ಮತ್ತು ಇಡೀ ವಿಶ್ವ ಕಾಯ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ಯಾವ್ಯಾವ ನಂಬರ್ಸ್ ಕೊಡ್ತಾರೆ ಅಂತ. ಸುದ್ದಿಗೋಷ್ಠಿಯಲ್ಲಿ ಏನ್ ಚರ್ಚೆ ಆಗುತ್ತೆ ಅಂತ ಈಗ ಆಲ್ರೆಡಿ ಗೊತ್ತಾಗಿದೆ. ನಾವು ಕೌಂಟರ್ ಅಟ್ಯಾಕ್ ಮಾಡಿದ್ವಿ 10 ಗಂಟೆ ಸುಮಾರಿಗೆ. ಯಾಕಂದ್ರೆ 8:20 ಅವ್ರು ಮಾಡಿದ್ರು, ಅದಕ್ಕೆ ಕೌಂಟರ್ ಅಟ್ಯಾಕ್ ನಾವು ಮಾಡಿದ್ವಿ. ಯಾವ್ಯಾವುದನ್ನ ತಡೆದ್ವಿ ಮತ್ತು ಅವ್ರ ಮೇಲೆ ದಾಳಿ ಏನಾಯ್ತು, ಅಲ್ಲಾಗಿರುವಂತಹ ಹಾನಿ ನಷ್ಟ ಏನು, ಮತ್ತು ಎಷ್ಟು ಜನ ಸತ್ರು ಅಥವಾ ಹುತಾತ್ಮರಾದ್ರು ಅವ್ರ ಸೈನಿಕರು, ಅವ್ರ ಕಡೆಯವರು, ಇವೆಲ್ಲ ನಂಬರ್ ಸಿಗುತ್ತೆ. ವಿ ಆರ್ ವೇಟಿಂಗ್. ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದೀವಿ. ಮಗದೊಂದು ಕಡೆ ಗಮನಿಸ್ತಾ ಇದ್ದೀರಿ ಯುದ್ಧದ ಪರಿಣಾಮ, ಗುಂಡಿನ ಚಕಮಕಿಯ ಪರಿಣಾಮ, ಆಯುಧಗಳನ್ನ ಅಂದ್ರೆ ಈ ಶಸ್ತ್ರಾಸ್ತ್ರಗಳನ್ನ ಬಳಸ್ತಾ ಇರುವ ಪರಿಣಾಮ, ಗಡಿ ಭಾಗಗಳು ಹೇಗಾಗಿದೆ ಅಂತ. ಅಲ್ಲಿನ ಜನ ಜೀವ ಭಯದಲ್ಲೇ ಕಾಲವನ್ನ ಕಳೀತಾ ಇದ್ದಾರೆ. ಯಾವಾಗ ನಮ್ ಜೀವ ಹೋಗುತ್ತೆ, ನನ್ನ ಕುಟುಂಬಕ್ಕೆ ನಾನು ಇರ್ತೀನ ಇಲ್ವಾ, ಆ ರೀತಿಯಲ್ಲೇ ಆತಂಕದಲ್ಲಿದ್ದಾರೆ. ದೇಶದ ಭದ್ರತೆ ರಕ್ಷಣೆ ಅಂತ ಬಂದಾಗ ಸುಮ್ಮನೆ ನಿಂತ್ಕೊಳ್ಳುವಂತಹ ಮಾತೇ ಇಲ್ಲ ಅನ್ನುವಂಥದ್ದನ್ನ ಪ್ರೂವ್ ಮಾಡ್ತಾ ಇದೆ ಭಾರತ.
ಇಲ್ಲಿ ತನಕ ಶಾಂತಿ 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 ಅಂತ ಕೇಳಿದ್ದು ಆಯ್ತು, ಬಂದು ಅವ್ರು ನಮ್ಮ ಮೇಲೆ ಎರಗಿದ್ದು ಆಯ್ತು. ಅವ್ರು ಈಗಲೂ ಕೂಡ ಹಂಗೆ ಅನ್ಕೊಂಡಿದ್ರೇನೋ ಸುಮ್ಮನೆ ಆಗ್ಬಿಡ್ತಾರೆ ಅಂತ. ಬಟ್